ನನ್ನ ಕೆಲಸವನ್ನು ನಡೆಸಿದ್ದೇನೆ. ಈ ಕಾರಣದಿಂದ ನಿಮ್ಮ ಬಳಿಗೆ ಬರುವುದಕ್ಕೆ ನನಗೆ ಅನೇಕ ಆವರ್ತಿ ಅಭ್ಯಂತರವಾಯಿತು. ಆದರೆ ಇನ್ನು ಮೇಲೆ ಈ ಪ್ರಾಂತ್ಯಗಳಲ್ಲಿ ನನಗೆ ಇಲ್ಲದಿರಿಂದಲೂ ನಿಮ್ಮ ಬಳಿಗೆ ಬರುವುದಕ್ಕೆ ಅನೇಕ ವರ್ಷಗಳಿಂದ ಅಭಿಲಾಷೆ ಇರುವುದರಿಂದಲೂ ನಾನು ಸ್ಪೇನ್ ದೇಶಕ್ಕೆ ಹೋಗುವಾಗ ನನ್ನ ಮಾರ್ಗದಲ್ಲಿ ನಿಮ್ಮ ದರ್ಶನವನ್ನು ಮಾಡಬೇಕೆಂಬ ಅಭಿಪ್ರಾಯ ಉಂಟು. ತರುವಾಯ ನಿಮ್ಮ ಸಹವಾಸದಲ್ಲಿ ನನಗೆ ಸ್ವಲ್ಪ ಮಟ್ಟಿಗೆ ಸಂತೃಪ್ತಿಯಾದ ಮೇಲೆ ನೀವು ಆ ದೇಶಕ್ಕೆ ನನ್ನ ಪ್ರಯಾಣವನ್ನು ಸಾಗಿಸುವಿರೆಂದು ನಂಬುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭಿಕರೇ, ವಿಶೇಷವಾಗಿ ಈ ಸಮಯದಲ್ಲಿ ಪೌಲನು ರೋಮಾಪುರದ ಎಂಬ ಸಭೆಯವರಿಗೆ ಈ ಒಂದು ವರ್ತಮಾನವನ್ನು ಆತನು ತಿಳಿಸುವಂತನಾಗಿದ್ದಾನೆ. ಏನಂದ್ರೆ, ಯಾರಿಗೆ ಆತನ ಶುಭ ಸಮಾಚಾರವು ಬಂದಿರಲಿಲ್ಲವೋ ಅವರೇ ಆತನನ್ನು ನೋಡುವರು ಎಂಬುದಾಗಿ ನೋಡ್ತೇವೆ. ಮೊಟ್ಟ ಮೊದಲನೇದಾಗಿ ಶುಭ ಸಮಾಚಾರವನ್ನು ಸಾರಿ ತಿಳಿಸಿದಂಥವ್ರಿಗೆ ಯಾರಿಗೆ ಸಾರಿ ತಿಳಿಸಿದರು? ನಂಬಲಾರದವರು. ಮೊಟ್ಟ ಮೊದಲನೇದಾಗಿ ಶುಭ ವರ್ತಮಾನವನ್ನು ಯಾರಿಗೆ ತಿಳಿಸಿದರು? ಗೊತ್ತಿಲ್ಲದವರಿಗೆ. ದೇವದೂತರು ಕುರಿ ಕಾಯುವಂತ ಕುರುಬರಿಗೆ ಮೊಟ್ಟ ಮೊದಲನೇದಾಗಿ ಶುಭ ಸಮಾಚಾರವನ್ನು ಆತನು ತಿಳಿಸಿದರು. ಅವರು ಕುರಿಗಳನ್ನು ಬಿಟ್ಟು ಅವಸರದಿಂದ ಬಂದು ಆ ಮಗುವಾಗಿರುವಂತಹ ಯೇಸು ಸ್ವಾಮಿಯವರ ಮುಖವನ್ನು ಪಡೆದು ನೋಡಿ ಸಂತೋಷಪಟ್ಟು ಅವರು ಸಾಷ್ಟಾಂಗ ಮೇರೆಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು ಎಂಬುದನ್ನು ನೋಡ್ತೇವೆ. ಆದ್ದರಿಂದ ಈ ಸಮಯದಲ್ಲಿ ಪ್ರತಿಯೊಬ್ಬೊಬ್ಬರ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಆದರೆ ಮಕ್ಕಳು ಕಂಡ್ರೆ ಎಲ್ಲರಿಗೂ ಪ್ರೀತಿ. ಆದ್ದರಿಂದ ನಮ್ಮ ಸ್ವಾಮಿ 2000 ವರ್ಷಗಳ ಹಿಂದೆ ಆತನು ನರನಾಗಿ ಆ ಬಡ ಗೋದಲಲ್ಲಿ ಆತನು ಜನಿಸಿ ಬರುವಾಗ ಆತನನ್ನು ನೋಡುವುದಕ್ಕೆ ಯಾವ ಓದು ಇಲ್ಲದೆ ಅಂತವರು ಮತ್ತು ಗತಿಹೀನರಾಗಿರುವಂತ ಆ ಕುರುಬರು ಅವರೆಲ್ಲರೂ ಓಡಿ ಬಂದು ಆ ಸುಂದರವಾದ ಯೇಸು ಸ್ವಾಮಿಯ ಮುಖವನ್ನು ನೋಡೋದಕ್ಕೆ ಬಂದರು ಎಂಬುದನ್ನು ನೋಡ್ತೇವೆ. ಆದ್ದರಿಂದ ಆ ಒಂದು ಮುಖವನ್ನು ನೋಡಿದ ತಕ್ಷಣ ಮತ್ತೆ ತಿರುಗಿ 3 ಜನ ಜೋಯಿಸರು ಬಂದು ಚಿನ್ನ ಧೂಪ ರಕ್ತ ಗೋಳ ಕಾಣಿಕೆಯನ್ನು ಕೊಟ್ಟು ಅವ್ರೇನ್ ಮಾಡಿದ್ರು? ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಗೆ ಹೊರಟು ಹೋದ್ರು. ಆ ನಂತರ ದೇವದೂತರು ಅವ್ರಿಗೆ, ನೀವು ಬಂದ ದಾರಿಗೆ ನೀವು ಹೋಗದೆ ಬೇರೆ ದಾರಿಯಲ್ಲಿ ಹೋಗಿ, ಯಾಕಂದ್ರೆ 2 ವರ್ಷದೊಳಗಿನ ಆ ಗಂಡು ಮಗುವನ್ನು ಕೊಲೆ ಮಾಡ್ತಾ ಇದ್ದಾರೆ, ಆ ಮಗುವನ್ನು ಹತ ಮಾಡಬೇಕೆಂಬುದಾಗಿ ಪ್ಲಾನ್ ಮಾಡಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಏನು ಹೇಳ್ಬಿಡಿ ಅಂತಂದು ಹೇಳಿ ಅವ್ರನ್ನು ಬೇರೆ ದಾರಿಗೆ ಕಳಿಸಿಕೊಟ್ರು. ಅಂದ್ರೆ ನಮ್ಮ ಸ್ವಾಮಿ ಹುಟ್ಟಿದ ಒಂದು ಶ್ರೇಷ್ಠವಾದ ಅರಸನು ಆತನು ಎಷ್ಟು ಬಹಳ ಫೇಮಸ್ ಆಗಿದ್ದನು ಮತ್ತು ಅನೇಕರಿಗೆ ಒಂದು ಮಹತ್ ಕಾರ್ಯವನ್ನು ಉಂಟು ಮಾಡೋದಕ್ಕೋಸ್ಕರ ಆ ಹೆರೋದ ಅರಸನು ಆ ಮಗುವನ್ನು ಕೊಲೆ ಮಾಡೋದಕ್ಕೆ ಪ್ರಯಾಸ ಪಟ್ಟನು ಎಂಬುದಾಗಿ ನೋಡ್ತೇವೆ. ಆದರೆ ದೇವರು ಆ ಕಾರ್ಯವನ್ನು ಸಫಲಪಡಿಸಲಿಲ್ಲ ಎಂಬುದಾಗಿ ನಾವು ವಾಕ್ಯ ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಅದೇ 15ನೇ ಅಧ್ಯಾಯ 12ನೇ ವಚನ ಏನ್ ಹೇಳ್ತದೆ ನೋಡಿ. ಮತ್ತೊಂದು ಸ್ಥಳದಲ್ಲಿ ಯೆಶಾಯನು ಹೇಳುವುದೇನೆಂದರೆ, ಇಷಾಯನ ಅಂಕುರದವನು ಅಂದರೆ ಜನಾಂಗಗಳನ್ನು ಆಳತಕ್ಕವನು ಬರುತ್ತಾನೆ, ಜನಾಂಗಗಳು ಆತನನ್ನು ನಿರೀಕ್ಷಿಸುತ್ತಿರುವರು. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಇಲ್ಲಿ ಸಹ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಒಂದು ಮಹಾಪ್ರವಾದಿ ಅವರು ಹೇಳಿದಂತ ಮಾತುಗಳು, ಇಷಯನ ಬುಡದಿಂದ ಒಂದು ಚಿಗುರು ಒಡೆಯಿತು ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಇಷಯನ ಬುಡದಿಂದ ಒಂದು ಚಿಗುರು ಅಂತಂದ್ರೆ ಯಾವುದು? ಯೇಸು ಕ್ರಿಸ್ತನ. ದಾವೀದನ ವಂಶದಲ್ಲಿ ಹುಟ್ಟಿದಂತ 14 ತಲೆಮಾರುಗಳಲ್ಲಿ ನಮ್ಮ ಯೇಸು ಕ್ರಿಸ್ತನು ಹುಟ್ಟಿ ಜನಿಸಿ ಬಂದಂಥ ಮಹಾ ದಿವಸವನ್ನು, ಆ ಒಂದು ಪವಿತ್ರವಾದ ದಿವಸದಲ್ಲಿ ಆತನನ್ನು ಎದುರುಗೊಳ್ಳೋದಕ್ಕೋಸ್ಕರ ಅನೇಕರು ಭಕ್ತರು, ಅನೇಕ ಪಂಡಿತರು, ವಿದ್ವಾಂಸರು ಮತ್ತು ದೊಡ್ಡ ದೊಡ್ಡ ಶ್ರೇಷ್ಠವಾದ ಹೊರಾಂಗಿತರಾಗಿರುವಂಥ ದೊಡ್ಡ ವಿದ್ವಾಂಸರೆಲ್ಲರೂ ಬಂದು
ಆತನಿಗೆ ಬಂದು ಮುಖವನ್ನು ನೋಡಿ ಸಾಷ್ಟಾಂಗ ಎರಗಿದರು ಎಂಬುದಾಗಿ ನೋಡ್ತಿದ್ರೆ, ಅದಕ್ಕೋಸ್ಕರವಾಗಿ ಹೇಳಿ ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಆತನು ನಿನ್ನ ಮನದಲ್ಲಿ ಉದಯಿಸುವನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತರಾಗಿದೆ ಪ್ರೇಮ. ಹೇಳಿ ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯಾರ ಮೂಲಕ? ಯೇಸು ಸ್ವಾಮಿಯ ಮೂಲಕವಾಗಿ ನಮ್ಮೆಲ್ಲರಿಗೂ ಒಂದು ಪ್ರಕಾಶವಾಯಿತು. ಒಂದು ವೇಳೆ ಆತನು ಬರದೇ ಹೋಗಿದ್ರೆ, ಒಂದು ವೇಳೆ ಆತನ ಬಡ ಗೋದಲಿಯಲ್ಲಿ ಜನಿಸಿ ಬರದೇ ಹೋಗಿದ್ರೆ, ನೀವು ಆ ಒಂದು ಪರಮಾತ್ಮನನ್ನು, ಆ ಯೇಸು ಸ್ವಾಮಿಯನ್ನು ನಾವು ಕೊಂಡಾಡುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಪ್ರೇರೆ. ಆತನು ಬೆಳೆದು ದೊಡ್ಡವನಾದ ನಂತರ ಆತನು 30 ವರ್ಷ ಪ್ರಾಯವಾಗಿರುವಾಗಲೇ ಆತನು ದೀಕ್ಷಾಸ್ನಾನವನ್ನು ಪಡೆದುಕೊಂಡವನಾಗಿ, ಆತನು 3.5 ವರ್ಷ ಆತನ ತರಬೇತಿಯನ್ನು ಹೊಂದಿಕೊಂಡವನಾಗಿ ಆತನು ಹಳ್ಳಿಗೆ ಹೋಗಿ ಸುವಾರ್ತೆ ಸೇವನೆ ಮಾಡಿ ಅನೇಕರಿಗೆ, ಬಡವರಿಗೆ, ದಲಿತರಿಗೆ ಮತ್ತು ಸಮಾಜದಲ್ಲಿ ಎಲ್ಲರೂ ತಿರಸ್ಕರಿಸಲ್ಪಟ್ಟಂಥ ಜನರನ್ನು ಗುರುತಿಸಿ ಅವರೆಲ್ಲರನ್ನು ಪ್ರೀತಿ ಮಾಡಿ ಅವರನ್ನು ಕರೆದು ಅವರಿಗೆ ಕೈ ಇಲ್ದವ್ರಿಗೆ, ಕಾಲಿಲ್ದವ್ರಿಗೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ಆತನು ಮಹಿಮೆ ಹೊಂದಿದನು ಎಂಬುದಾಗಿ ವಾಕ್ಯ